ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ತಮ್ಮ ವಿದ್ವತ್ತಿನಿಂದಾಗಿ ಜನರನ್ನ ಸಂಮೋಹನಗೊಳಿಸಬಲ್ಲ ನಮ್ಮ ದೇಶದಲ್ಲೇ ಶ್ರೇಷ್ಠ ವ್ಯಕ್ತಿಗಳಲ್ಲೋರ್ವರಾಗಿರುವ ಪದ್ಮಶ್ರೀ ಬನ್ನಂಜೆ ಗೋವಿಂದಾಚಾರ್ಯರಿಗೆ ಭಾಷಾ ಪಾಂಡಿತ್ಯದಲ್ಲಿ ಸಮಾನರಿಲ್ಲ. ಕನ್ನಡ, ಸಂಸ್ಕೃತ, ಇಂಗ್ಲಿಷ್, ತುಳು ಭಾಷೆಗಳಲ್ಲಿ ಅಪಾರ ಹಿಡಿತವಿರುವ ಅವರು ಜನರ ಮನಸ್ಸನ್ನ ಸೆರೆ ಹಿಡಿಯಬಲ್ಲ ಭಾಷಣ ಕೌಶಲ್ಯವಿರುವ ಘನ ವಿದ್ವಾಂಸರು. ಭಾರತೀಯ ವೇದ ಮತ್ತು ಸಂಸ್ಕೃತಿಯ ರಾಯಭಾರಿಯಾಗಿದ್ದ ಇವರು ಮಾಧ್ವ ತತ್ವವನ್ನ, ಸಂಸ್ಕೃತದ ಅನೇಕ ಕೃತಿಗಳನ್ನ, ಶ್ಲೋಕ ಪದ್ಯಗಳನ್ನ ಕನ್ನಡಕ್ಕೆ ಅನುವಾದಿಸಿದ್ದಾರೆ. ನೂತನ ಪದ ಪ್ರಯೋಗದಲ್ಲಿ ನಿಪುಣರಾಗಿರುವ ಇವರು ಹೊಸ ಪದಗಳನ್ನು ಕನ್ನಡಕ್ಕೆ ನೀಡಿದ ಭಾಷಾ ತಜ್ಞರು. ಸಾಹಿತ್ಯದ ದಿಗ್ಗಜರಾದ DVG ಅವರಂತೆಯೇ ಉತ್ತಮ ಪದ ರಚನಾ ಸಾಮರ್ಥ್ಯ ಹೊಂದಿದವರು. ಘನ ಗಂಭೀರತೆ ಇದ್ದರೂ ರಸಿಕತೆಯ ಲೇಪನದೊಂದಿಗೆ ಮಾತನಾಡುವ ಕಲೆ ಕರಗತವಾಗಿರುವ ಬನ್ನಂಜೆಯವರ ಪ್ರವಚನಗಳು ಹೊಸ ಚಿಂತನೆ ಹುಟ್ಟಿಸುವಂತಹದ್ದಾಗಿದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಪ್ರಖ್ಯಾತವಾಗಿವೆ. ಅವರ ವಿಚಾರಧಾರೆಗಳು ಸರ್ವಕಾಲಿಕವಾಗಿ ಪ್ರಸ್ತುತವೆನಿಸುವಂತಹವು. ಹಲವು ಪತ್ರಿಕೆಗಳ ಸಂಪಾದಕರಾಗಿ ಕಾರ್ಯನಿರ್ವಹಿಸಿರುವ ಬನ್ನಂಜೆಯವರದ್ದು ಬಹುಮುಖ ಪ್ರತಿಭೆ. ಭಗವದ್ಗೀತೆ, ಕಾಳಿದಾಸ, ಮೃಚ್ಛಕಟಿಕ, ಮಹಾಶ್ವೇತ ಮೊದಲಾದ ಕೃತಿಗಳನ್ನು ಭಾಷಾಂತರ ಮಾಡಿರುವುದಲ್ಲದೆ ಅನೇಕ ಗ್ರಂಥಗಳನ್ನು ರಚಿಸಿದ್ದಾರೆ. ಬನ್ನಿ ಹಾಗಿದ್ರೆ ಇವತ್ತಿನ ಎಪಿಸೋಡ್ನಲ್ಲಿ ಬನ್ನಂಜೆ ಗೋವಿಂದಾಚಾರ್ಯರ ಕುರಿತಾದ ಕೆಲವೊಂದಷ್ಟು ಕುತೂಹಲಭರಿತ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ವಿದ್ಯಾ ವಾಚಸ್ಪತಿ ಶ್ರೀ ಬನ್ನಂಜೆ ಗೋವಿಂದಾಚಾರ್ಯರು ತಮ್ಮ ಅಖಂಡ ವಿದ್ವತ್ತು, ಕೃತಿ, ಕಾರ್ಯ ಮತ್ತು ಪ್ರವಚನಗಳಿಂದಾಗಿ ಲೋಕಮಾನ್ಯರಾಗಿದ್ದಾರೆ. ವೇದ, ಉಪನಿಷತ್ತು, ಪುರಾಣ, ಇತಿಹಾಸ ತತ್ವಗಳಲ್ಲಿ ಅವರದ್ದು ಅಸಾಮಾನ್ಯವಾದ ಪಾಂಡಿತ್ಯ. ತಾವು ಅಪ್ರತಿಮ ಪಂಡಿತರಾಗಿದ್ದಾಗಲೂ ಕೂಡ ಸಾಮಾನ್ಯನನ್ನು ತಮ್ಮ ಆಕರ್ಷಣೀಯ ಕಥಾನಕಗಳು, ಹೃದಯವಂತಿಕೆ ಮತ್ತು ಸಜ್ಜನಿಕೆಯ ಮುಖೇನ ಭಾರತೀಯ ಸಂಸ್ಕೃತಿಗಳತ್ತ ಅವರು ಕೈ ಹಿಡಿದು ಕರೆದೊಯ್ಯುವ ರೀತಿ ಅಪ್ಯಾಯಮಾನವಾದದ್ದು. ಅವರ ಪ್ರವಚನಗಳು ಹಲವಾರು ಒಣ ಮಡಿವಂತಿಕೆ, ವಿದ್ವತ್ತಿನ ಸೋಗು ಇವುಗಳೆಲ್ಲವನ್ನ ಮೀರಿ ವಿಶ್ವದೆಲ್ಲೆಡೆ ಸಕಲ ರೀತಿಯ ಜನರನ್ನು ಆಕರ್ಷಿಸುವಂಥದ್ದು. ಮಾಧ್ವ ತತ್ವ ಹಾಗೂ ಮಾಧ್ವ ವಿಚಾರಗಳಲ್ಲಿ ಅವರ ಅಧ್ಯಯನದ ಆಳ ಅಪಾರವಾದದ್ದು ಎಂದು ಜನ ಭಾವಿಸುವುದು ಹೌದಾದರೂ ಕೂಡ ಕೇವಲ ದ್ವೈತ ವಿಚಾರಗಳಷ್ಟಕ್ಕೆ ಅವರ ಪಾಂಡಿತ್ಯ ಸೀಮಿತಗೊಂಡಿರದೆ ಅದ್ವೈತ, ವಿಶಿಷ್ಟಾದ್ವೈತ, ಇನ್ನಿತರ ಭಾರತೀಯ ಹಾಗೂ ವಿಶ್ವ ಚಿಂತನೆಗಳು, ಜಾನಪದ ಇತ್ಯಾದಿಗಳ ವಿಚಾರದಲ್ಲಿ ಅವರಿಗಿರುವ ಸಮಪ್ರಕಾರದ ಗೌರವಪೂರ್ಣ ಒಲವು, ಚಿಂತನೆಯ ಆಳ, ಬೆಳಕು ಚೆಲ್ಲುವಂತಹ ಪ್ರಖರತೆಯ ಅಸಾಮಾನ್ಯ ಪರಿಣಿತಿ ಇವೆಲ್ಲವೂ ಸರಿಸಾಟಿಯಿಲ್ಲಂಥದ್ದು. ಕನ್ನಡ ಹಾಗೂ ಸಂಸ್ಕೃತ ಸಾರಸ್ವತ ಲೋಕಕ್ಕೆ ಅವರು ಅನೇಕ ಕೊಡುಗೆಗಳನ್ನಿತ್ತಿದ್ದಾರೆ. ದೇಶ ವಿದೇಶಗಳಲ್ಲಿ ಸಂಚರಿಸಿ ಭಾರತೀಯ ಸಾಂಸ್ಕೃತಿಕ ರಾಯಭಾರಿಯಾಗಿ ನಮ್ಮ ದೇಶೀಯ ಪರಂಪರೆಗಳ ಶ್ರೇಷ್ಠತೆಯನ್ನ ಎಲ್ಲೆಡೆ ಪಸರಿಸುವಲ್ಲಿ ಆಚಾರ್ಯರು ಮನೋಜ್ಞವಾದ ಕೆಲಸವನ್ನ ಮಾಡಿದ್ದಾರೆ. ಉಡುಪಿಯ ಅಷ್ಟಮಠಗಳ ಆಚಾರ್ಯರಿಗೂ ಇವರಲ್ಲಿ ಅಪಾರ ಗೌರವ, ಆಚಾರ್ಯ ಭಾವವಿದೆ ಎಂಬ ಮಾತು ಇವರ ಶ್ರೇಷ್ಠತೆಯ ಪ್ರತೀಕವಾಗಿದೆ. 1930ರಲ್ಲಿ ಬನ್ನಂಜೆಯಲ್ಲಿ ವಿದ್ವಾಂಸರಾದ ತರ್ಕಕೇಸರಿ ಶ್ರೀ ನಾರಾಯಣಾಚಾರ್ಯರ ಸುಪುತ್ರರಾಗಿ ಜನಿಸಿದ ಗೋವಿಂದಾಚಾರ್ಯರು ಬಾಲ್ಯದಲ್ಲಿ ವೈದಿಕ ಶಿಕ್ಷಣವನ್ನ ತೀರ್ಥ ರೂಪದಿಂದಲೇ ಪಡೆದರು. ಮುಂದುವರೆದ ವಿದ್ಯಾರ್ಜನೆಯನ್ನ ಶ್ರೀ ಶ್ರೀ ವಿದ್ಯಮಾನ್ಯ ತೀರ್ಥ ಸ್ವಾಮೀಜಿ ಕಲಿಯೂರು ಮಠ ಮತ್ತು ಶ್ರೀ ಶ್ರೀ ವಿದ್ಯಾ ಸಮುದ್ರ ತೀರ್ಥರು ಕಾಣಿಯೂರು ಮಠ ಇವರಿಂದ ಪಡೆದಿದ್ದಾರೆ. ಬಾಲ್ಯದಲ್ಲಿಯೇ ಬಹಳ ಪ್ರತಿಭೆಗಳಿಂದ ಮಿಂಚಿದ ಇವರು ಅನೇಕ ಲೇಖನಗಳನ್ನು ಬರೆದಿದ್ರು. ಬನ್ನಂಜೆ ಗೋವಿಂದಾಚಾರ್ಯರು ಅನೇಕ ಸಂಸ್ಕೃತ ಕೃತಿಗಳನ್ನ ಕನ್ನಡಕ್ಕೆ ಅನುವಾದ ಮಾಡುವ ಮೂಲಕ ಜನಸಾಮಾನ್ಯರಿಗೆ ತಲುಪುವಂತೆ ಮಾಡಿದ್ದಾರೆ. 13ನೆಯ ಶತಮಾನದಲ್ಲಿ ಶ್ರೀ ಮಧ್ವಾಚಾರ್ಯರ ನೇರ ಶಿಷ್ಯರಾದ ಶ್ರೀ ಋಷಿಕೇಶ ತೀರ್ಥರು ರಚಿಸಿದ್ದ ಮಧ್ವಾಚಾರ್ಯರ ವ್ಯಾಖ್ಯಾನಗಳನ್ನ ಸುಮಾರು 2000 ಪುಟಗಳಷ್ಟು ಸುದೀರ್ಘವಾದ ಗ್ರಂಥರೂಪವಾಗಿ ಅಚ್ಚುಕಟ್ಟಾಗಿ ಓದುವರ ಮುಂದಿಟ್ಟಿದ್ದಾರೆ. ಮಧ್ವಾಚಾರ್ಯರ ಹಲವಾರು ಘನವೆತ್ತ ಕೃತಿಗಳು ಕೂಡ ಈ ಗ್ರಂಥದ ಭಾಗವಾಗಿವೆ. ಅವರ ಆಚಾರ್ಯ ಮಧ್ವ ಬದುಕು ಬರಹ ಕೃತಿಯನ್ನ ರಾಷ್ಟ್ರಕವಿ ಗೋವಿಂದ ಪೈ ಸಂಶೋಧನಾ ಕೇಂದ್ರವು ಪ್ರಕಟಿಸಿದೆ. ಬಾಣಭಟ್ಟನ ಕಾದಂಬರಿ, ಕಾಳಿದಾಸನ ಶಾಕುಂತಲ, ಶೂದ್ರಕನ ಮೃಚ್ಛಕಟಿಕ ಇತ್ಯಾದಿ ಚಾರಿತ್ರಿಕ ಕೃತಿಗಳು ಇವರ ಅನುವಾದಿತ ಕೃತಿಗಳಲ್ಲಿ ಪ್ರಮುಖವಾದವು. ಶ್ರೀ ಶ್ರೀ ತ್ರಿವಿಕ್ರಮಾಚಾರ್ಯ ದಾಸರ ಆನಂದಮಾಲ, ತ್ರಿವಿಕ್ರಮ ಪಂಡಿತರ ವಾಯುಸ್ತುತಿ, ವಿಷ್ಣುಸ್ತುತಿ ಇತ್ಯಾದಿ ಕೃತಿಗಳಲ್ಲಿ ಟಿಪ್ಪಣಿಯನ್ನು ಬರೆದಿದ್ದಾರೆ. 6 ಉಪನಿಷತ್ತುಗಳಿಗೆ ವ್ಯಾಖ್ಯಾನಗಳನ್ನು ಬರೆದಿದ್ದಾರೆ. ಮಧ್ವಾಚಾರ್ಯರ ಮಹಾಭಾರತದ ತಾತ್ಪರ್ಯ ವ್ಯಾಖ್ಯಾನ ಕೃತಿಯಾದ ಯಮಕ ಭಾರತ ಕೃತಿಗೆ ಟಿಪ್ಪಣಿಯನ್ನು ಬರೆದಿದ್ದಾರೆ. ಅಂತೆಯೇ ಭಾಗವತ ತಾತ್ಪರ್ಯ ಕೃತಿಗೂ ಟಿಪ್ಪಣಿ ಬರೆದಿದ್ದಾರೆ. ಅನೇಕ ಸೂಕ್ತ ಮಂತ್ರಗಳನ್ನ ಕನ್ನಡದಲ್ಲಿ ರಚಿಸಿದ್ದಾರೆ. ಪುರುಷ ಸೂಕ್ತ, ಶ್ರೀಮದ್ ಭಾಗವದ್ಗೀತೆ, ಶ್ರೀ ಸೂಕ್ತ, ಶಿವಸೂಕ್ತ, ನರಸಿಂಹಸ್ತುತಿ, ತಂತ್ರಸಾರ ಸಂಗ್ರಹ ಇತ್ಯಾದಿಗಳನ್ನ ಕನ್ನಡೀಕರಿಸಿದ್ದಾರೆ.
ಬನ್ನಂಜೆ ಗೋವಿಂದಾಚಾರ್ಯರ ಸಂಗ್ರಹ ಭಾಗವತ ಕೃತಿ ಭಾಗವತದ ಕಥೆಗಳನ್ನ ಜನಸಾಮಾನ್ಯರ ಸಮೀಪಕ್ಕೆ ಕೊಂಡೊಯ್ಯುವ ಆಪ್ತ ಕೃತಿ ಎನಿಸಿದೆ. ಮಧ್ವಾಚಾರ್ಯರ ಮಾಧ್ವ ರಾಮಾಯಣ, ರಾಜರಾಜೇಶ್ವರಿ ಯತಿಗಳ ಮಂಗಲಾಷ್ಟಕ ಇತ್ಯಾದಿ ಕೃತಿಗಳಿಗೆ ಕನ್ನಡದಲ್ಲಿ ಪುನರ್ಜನ್ಮ ನೀಡಿದ್ದಾರೆ. ಉಡುಪಿ ಕೃಷ್ಣನ ಕಂಡಿರದಂತಹ ಸುಂದರ ಕೀರ್ತನೆಗಳನ್ನು ಅವರು ರಚಿಸಿದ್ದಾರೆ. ಇವೆಲ್ಲವೂ ಬನ್ನಂಜೆ ಗೋವಿಂದಾಚಾರ್ಯರ 100 ಕೃತಿಗಳಲ್ಲಿ ಕೆಲವು ಮಾತ್ರವಾಗಿವೆ. ಬನ್ನಂಜೆ ಗೋವಿಂದಾಚಾರ್ಯರು 100 ಬೃಹತ್ ಗ್ರಂಥಗಳನ್ನು ರಚಿಸುವುದರ ಜೊತೆಗೆ ವಿವಿಧ ಪತ್ರಿಕೆಗಳು, ನಿಯತಕಾಲಿಕೆಗಳಿಗಾಗಿ ಸಹಸ್ರಾರು ಲೇಖನಗಳನ್ನು ಬರೆದಿದ್ದಾರೆ. ಉದಯವಾಣಿಯ ಪ್ರಾರಂಭದ ಬಹಳಷ್ಟು ವರ್ಷಗಳಲ್ಲಿ ಸಂಪಾದಕರಾಗಿ ಕಾರ್ಯನಿರ್ವಹಿಸಿದರು. ಪ್ರಾಚೀನ ಗ್ರಂಥಗಳನ್ನು ಉಳಿಸಿ ಪೋಷಿಸುವ ಕಾಯಕದಲ್ಲಿ ಅವರ ಮತ್ತು ಅವರ ಆಪ್ತ ಶಿಷ್ಯ ವೃಂದದ ಕಾಯಕ ವಿಶ್ವದ ಪ್ರತಿಷ್ಠಿತ ಸಂಸ್ಥೆಗಳ ಸಹಯೋಗದಲ್ಲಿ ಸಂದಿದೆ. ಚಲನಚಿತ್ರ ಲೋಕಕ್ಕೆ ಶ್ರೀಯುತರು ಅಪಾರ ಕೊಡುಗೆಯನ್ನು ನೀಡಿದ್ದಾರೆ. ಶ್ರೀ ಜಿ.ವಿ. ಅಯ್ಯರ್ ಅವರ ಸಂಸ್ಕೃತ ಚಲನಚಿತ್ರ ಶ್ರೀ ಶಂಕರಾಚಾರ್ಯ, ಕನ್ನಡದ ಶ್ರೀ ಮಧ್ವಾಚಾರ್ಯ, ತಮಿಳಿನ ಶ್ರೀ ರಾಮಾನುಜಾಚಾರ್ಯ ಚಲನಚಿತ್ರಗಳಿಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಕೊಡುಗೆಯನ್ನಿತ್ತಿದ್ದಾರೆ. ವಿಶ್ವದೆಲ್ಲೆಡೆ ವಿದ್ಯಾ ವಾಚಸ್ಪತಿ ಬನ್ನಂಜೆ ಗೋವಿಂದಾಚಾರ್ಯರ ಪ್ರವಚನಗಳು ಜನಮಾನಸವನ್ನ ನಿರಂತರವಾಗಿ ಸೆಳೆದಿವೆ. ಈ ಪ್ರವಚನಗಳು ಹಲವಾರು ಶ್ರವ್ಯ ಮಾಧ್ಯಮಗಳಲ್ಲಿ ಅಸಂಖ್ಯಾತ ಜನಸ್ತೋಮವನ್ನ ಪ್ರಭಾವಿಸುತ್ತಾ ಸಾಗಿವೆ. ಆಚಾರ್ಯರನ್ನ ಅನೇಕ ಗೌರವ, ಬಿರುದು, ಬಾವಲಿಗಳು ಆರಿಸಿಕೊಂಡು ಬಂದಿವೆ. ಭಾರತ ಸರ್ಕಾರದ ಪದ್ಮಶ್ರೀ ಪ್ರಶಸ್ತಿ, ಶ್ರೇಷ್ಠ ಅನುವಾದಕ್ಕಾಗಿ ಕನ್ನಡ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಮಣಿಪಾಲದ ಪ್ರತಿಷ್ಠಿತ ವಿದ್ಯಾ ಸಮೂಹದ ಫೆಲೋಶಿಪ್ ಮುಂತಾದ ಪ್ರತಿಷ್ಠಿತ ಗೌರವಗಳು ಅವರನ್ನ ಅರಸಿ ಬಂದಿವೆ. ಅದಮಾರು ಪೀಠವು ಅವರನ್ನ ವಿದ್ಯಾ ವಾಚಸ್ಪತಿ ಬಿರುದಿನಿಂದ ಆಶೀರ್ವದಿಸಿದೆ. ಕರ್ನಾಟಕ ಸರ್ಕಾರವು ವೈದಿಕ ಕ್ಷೇತ್ರಕ್ಕಾಗಿನ ಕೊಡುಗೆಗಳಿಗೆ ಇವರನ್ನ ಪುರಸ್ಕರಿಸಿದೆ. ಫಲಿಮರು ಮಠವು ಪ್ರತಿಭಾಂಬುದಿ ಎಂಬ ಬಿರುದಿನಿಂದ ಆಶೀರ್ವದಿಸಿದೆ. ಅಖಿಲ ಭಾರತ ಮಾಧ್ವ ಮಹಾಮಂಡಲವು ಶಾಸ್ತ್ರ ಸವ್ಯಸಾಚಿ ಎಂದು ಪುರಸ್ಕರಿಸಿದೆ. ಪೇಜಾವರ ಮಠವು ಶ್ರೀ ಕೃಷ್ಣಾನುಗ್ರಹ ಪ್ರಶಸ್ತಿ ಪೂರ್ವಕವಾಗಿ ಆಶೀರ್ವದಿಸಿದೆ. ಕಬೀರಾನಂದ ಆಶ್ರಮದ ವತಿಯಿಂದ ನೀಡುವ ಆರೂಢ ಶ್ರೀ ಪ್ರಶಸ್ತಿ ಅವರಿಗೆ ಸಂದಿದೆ. ಸಾಹಿತ್ಯ ಸಾರ್ವಭೌಮ, ಸಂಶೋಧನಾ ವಿಚಕ್ಷಣ, ಪಂಡಿತ ಶಿರೋಮಣಿ, ಪಂಡಿತರನ್ನ, ವಿದ್ಯಾರತ್ನಾಕರ ಇತ್ಯಾದಿ ಇನ್ನೂ ಅನೇಕಾನೇಕ ಪ್ರಶಸ್ತಿಗಳು, ಬಿರುದುಗಳು ಇವರನ್ನ ಆರಿಸಿಕೊಂಡು ಬಂದಿವೆ. ಅನೇಕ ವ್ಯಕ್ತಿಗಳು ಶ್ರೀಯುತರನ್ನ ಗುರು ಸ್ಥಾನದಲ್ಲಿರಿಸಿಕೊಂಡು ಬದುಕನ್ನ ಸಾರ್ಥಕಗೊಳಿಸುವ ಕಾರ್ಯ ಮಾಡುತ್ತಿದ್ದಾರೆ. ಬನ್ನಂಜೆ ಗೋವಿಂದಾಚಾರ್ಯರು 1979ರಲ್ಲಿ ಅಮೆರಿಕದ ಪ್ರಿನ್ಸ್ಟನ್ ನಗರದಲ್ಲಿ ಜರುಗಿದ ವರ್ಲ್ಡ್ ಕಾನ್ಫರೆನ್ಸ್ ಆನ್ ರಿಲಿಜನ್ ಅಂಡ್ ಪೀಸ್ ವಿಶ್ವ ಧಾರ್ಮಿಕ ಮತ್ತು ಶಾಂತಿ ಸಮ್ಮೇಳನದಲ್ಲಿ ಭಾರತದ ಸಾಂಸ್ಕೃತಿಕ ರಾಯಭಾರಿಯಾಗಿ ಪ್ರತಿನಿಧಿಸಿದ್ದಾರೆ. 1980ರಲ್ಲಿ ನಡೆದ ವಿಶ್ವ ಸಂಸ್ಕೃತ ಸಮ್ಮೇಳನದಲ್ಲಿಯೂ ಕೂಡ ಭಾಗವಹಿಸಿದ್ದಾರೆ. ದಕ್ಷಿಣ ಕನ್ನಡದಲ್ಲಿ ನಡೆದ ಸಂಸ್ಕೃತ ಪರಿಷತ್ತಿನ ಅಧ್ಯಕ್ಷತೆಯ ಗೌರವ ಅವರಿಗೆ ಸಂದಿತ್ತು. ಉಡುಪಿಯ ಜಿಲ್ಲಾ ಮಟ್ಟದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯ ಗೌರವವೂ ಅವರಿಗೆ ಸಂದಿದೆ. ವಿಶ್ವದಾದ್ಯಂತ ಅನೇಕ ಕವಿ ಸಮ್ಮೇಳನಗಳು, ಚರ್ಚೆಗಳು ಮತ್ತು ಉಪನ್ಯಾಸಗಳಲ್ಲಿ ಅವರು ನಿರಂತರವಾಗಿ ಆಹ್ವಾನಿಸಲ್ಪಡ್ತಿದ್ದಾರೆ. ಸಾಹಿತ್ಯ ಲೋಕದ ಶ್ರೇಷ್ಠ ಮಹಾನುಭಾವರ ಒಡನಾಟದಲ್ಲಿ ಬನ್ನಂಜೆ ಗೋವಿಂದಾಚಾರ್ಯರು ರಾಜಿಸಿದ್ದಾರೆ. ಈ ಮಹಾನ್ ವಿದ್ವಾಂಸರ ಭಾಗವತ ಉಪನ್ಯಾಸಗಳನ್ನ ಹಲವಾರು ದಿನಗಳವರೆಗೆ ಕೇಳಿ ಅವರ ಪಾದ ಧೂಳಿಯನ್ನ ಸ್ವೀಕರಿಸುವ ಸೌಭಾಗ್ಯ ಹಲವಾರು ಮಂದಿಗಾಗಿದೆ. ಈ ಮಹಾತ್ಮರ ಮಾರ್ಗದರ್ಶನ, ಸೌಭಾಗ್ಯ ವಿಶ್ವದ ಜನತೆಗೆ ನಿರಂತರವಾಗಿ ಸಲ್ಲುತ್ತಿರಲಿ ಎಂಬುದು ನಮ್ಮ ಹೃದಯಪೂರ್ವಕ ಆಶಯ. ಈ ಮಹಾನ್ ವಿದ್ವಾಂಸ ವಿದ್ಯಾ ವಾಚಸ್ಪತಿ ಬನ್ನಂಜೆ ಗೋವಿಂದಾಚಾರ್ಯರಿಗೆ ನಮ್ಮ ಭಕ್ತಿಪೂರ್ವಕ ನಮನಗಳು. ಹೀಗೆ ಡಾಕ್ಟರ್ ಬನ್ನಂಜೆ ಗೋವಿಂದಾಚಾರ್ಯರು ಡಿಸೆಂಬರ್ 13, 2020ರಂದು ಭಾನುವಾರ ಬೆಳಗ್ಗೆ 11 ಗಂಟೆ ಸುಮಾರಿಗೆ ಇಹಲೋಕವನ್ನು ತ್ಯಜಿಸ್ತಾರೆ. ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದ ಅವರಿಗೆ ತೀವ್ರ ಅನಾರೋಗ್ಯ ಕಾಡಿತ್ತು. ಚಿಕಿತ್ಸೆ ಫಲಕಾರಿಯಾಗದೆ ಉಡುಪಿ ಜಿಲ್ಲೆಯ ಅಂಬಲಪಾಡಿಯಲ್ಲಿರುವ ತಮ್ಮ ಸ್ವಗೃಹದಲ್ಲಿಯೇ ಕೊನೆಯುಸಿರೆಳಿದ್ದಾರೆ. ಹೀಗೆ ಕರುನಾಡಿನ ಮಂದಿಗೆ ಜ್ಞಾನದ ದೀವಿಗೆ ಉಣಬಡಿಸಿದ ಮಹಾಂಚೇತನ ಹೆಸರನ್ನ ಮುದ್ರೆ ಹೊತ್ತಿ ಕಣ್ಮರೆಯಾಯಿತು. ಇವಿಷ್ಟು ಬನ್ನಂಜೆ ಗೋವಿಂದಾಚಾರ್ಯರ ಕುರಿತಾದ ಕೆಲವೊಂದಷ್ಟು ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.